ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ.ಎ. ಅಂತ ಹೇಳಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೇವೆ. ಎಲ್ಲಾ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತಿನ ದಿವಸ ತಾವೆಲ್ಲ ಇಲ್ಲಿ ಎರೆಹುಳು ಘಟಕವನ್ನ ನೋಡ್ತಾ ಇದ್ದೀರಿ. ಸೊ ಎರೆಹುಳು ಗೊಬ್ಬರ ಮಾಡೋದು ಬಹಳ ಸುಲಭ, ಆದ್ರೆ ಎರೆಹುಳುಗಳನ್ನ ತೆಗಿತಕ್ಕಂಥದ್ದು ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಈಗ ನಾವು ಹಂತ ಹಂತವಾಗಿ ಕಸವನ್ನ ತುಂಬಿ ಹೆಂಡೆ ರಾಡಿ ಹಾಕಿ, ಮತ್ತೆ ಒಂದ್ ಹಂತದಲ್ಲಿ ಕಸ ತುಂಬಿ ಹೆಂಡೆ ರಾಡಿ ಹಾಕಿ ಈಗೆಲ್ಲ ತಯಾರಿ ಮಾಡ್ಕೊಂಡು ಕೊನೆಗೆ ಒಂದು 9 ರಿಂದ 10 ದಿವಸ ನೀರ್ ಹಾಕಿ ಕೊನೆಗೆ 10ನೇ ದಿವಸಕ್ಕೆ ಎರೆಹುಳುಗಳನ್ನ ಬಿಡ್ತೀರಾ. ಕೊನೆಗೆ ಒಂದು 3 ದಿವಸದಿಂದ 4 ದಿವಸಕ್ಕೆ ಒಂದು ಸರಿ ನಾವು ಇದನ್ನ ನೀರನ್ನ ಚಿಮ್ಕಿಸ್ಕೊಳ್ತಾ ಸೊ ಅಲ್ಲಿ ಎರೆಹುಳುಗಳನ್ನ ಬಿಡಬೇಕಾಗತ್ತೆ. ಒಂದ್ ತೊಟ್ಟಿಗೆ 2 kg ಅಂತೆ. ಸೊ ಇದು ಬಿಟ್ಟು ಆದ್ಮೇಲೆ ಸುಮಾರು 3 ದಿವಸಕ್ಕೆ ಒಂದ್ಸರಿ ನಾವು ನೀರನ್ನ ಚಿಮ್ಕಿಸ್ಬೇಕಾಗತ್ತೆ ಅಥವಾ ಸ್ಪ್ರಿಂಕ್ಲರ್ ಇಂದ ನೀರ್ ಚಿಮ್ಕಿಸ್ಬೇಕಾಗತ್ತೆ. ಕೊನೆಗೆ 2.5 ತಿಂಗಳಲ್ಲಿ ಉತ್ತಮವಾದ ಎರೆಹುಳು ಗೊಬ್ಬರವನ್ನ ತಯಾರಿ ಮಾಡ್ಕೊಳ್ಬಹುದು. ಸೊ ಅದಾದ್ಮೇಲೆ ಹುಳಗಳನ್ನ ತೆಗಿತಕ್ಕಂಥದ್ದು ಬಹಳ ಕಷ್ಟ. ಸೊ ಹುಳಗಳನ್ನ ತೆಗಿತಕ್ಕಂಥದ್ದಕ್ಕ ಹೇಗೆ ಬಹಳ ಸುಲಭವಾದ ಪದ್ಧತಿ ಅಂತಂದ್ರೆ, ಸೊ ಇವಾಗ ಒಂದು ತೊಟ್ಟಿಯನ್ನ ಮಾಡ್ಕೊಂಡಿರ್ತೀರಾ. ಸುಮಾರು 75 ಭಾಗದಲ್ಲಿ ನೀರ್ ಚಿಮ್ಕಿಸ್ಬಾರ್ದು, 1/4 ಭಾಗದಲ್ಲಿ 25 ಭಾಗದಲ್ಲಿ ನೀರ್ ಚಿಮ್ಕಿಸ್ಬೇಕು. ಅಲ್ಲಿ ತೊಟ್ಟಿನಲ್ಲಿ ಇರ್ತಕ್ಕಂಥ ಹುಳುಗಳು ಕೂಡ ಈ ಕೊನೆಗೆ ಬಂದು ಹುಳುಗಳು ಸಂಗ್ರಹಣೆ ಆಗ್ತವೆ. ಅವಾಗ ಹುಳುಗಳನ್ನ ಬೇರ್ಪಡಿಸಬಹುದು. ಅಂದ್ರೆ ಈ ಕಡೆ ಎಲ್ಲ ತೇವಾಂಶ ಮಾಡಬಾರ್ದು, ಒಂದ್ ಮೂಲೆಗೆ ಒಂದು 1/4 ಭಾಗದಲ್ಲಿ ಮಾತ್ರ ನೀರನ್ನ ಚಿಮ್ಕಿಸಿ ತೇವಾಂಶವನ್ನ ಕಾಪಾಡ್ಕೊಳ್ಬೇಕು. ಅವಾಗ ಹುಳುಗಳು ಇಲ್ಲಿ ಬಂದು ಸಂಗ್ರಹಣೆ ಆಗ್ತವೆ. ಅವು ಹುಳುಗಳು ಟೋಟಲ್ ಆಗಿ ಎಲ್ಲಾ ಹುಳುಗಳು ಎಲ್ಲಾ ಕಡೆ ಇರ್ತಕ್ಕಂಥ ಹುಳುಗಳು ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ಬಂದು ಸಂಗ್ರಹಣೆ ಆಗ್ತವೆ. ಧೈರ್ಯವಾಗಿ ತೆಗಿಬಹುದು, ಎಲ್ಲ ಆರಾಮಾಗಿ ಅದನ್ನ ಹುಳುಗಳು ಇರೋದಿಲ್ಲ, ಬರೀ ಹಿಕ್ಕಿಗಳು ಇರ್ತವೆ. ಸೊ ಅದನ್ನ ಎರೆಹುಳು ಗೊಬ್ಬರ ಜರಡಿ ಹಿಡ್ಕೊಂಡು ಎರೆಹುಳು ಗೊಬ್ಬರವನ್ನು ಬಯಸಬಹುದು ಸರ್. ಯಾಕಂದ್ರೆ ಈಗ ಗೊಬ್ಬರ ಸೋಸ್ಬೇಕಂದ್ರೆ ಬಹಳ ಕಷ್ಟ ಪಡ್ತಾರ ಸರ್. ಹುಳು ಸಪರೇಟ್ ಮಾಡ್ಬೇಕು, ಗೊಬ್ಬರ ಸಪರೇಟ್ ಮಾಡ್ಬೇಕು, ಕಸ ಕಡ್ಡಿ ಸಪರೇಟ್ ಮಾಡ್ಬೇಕು, ಲೇಬರ್ ತುಂಬಾ ಹಿಡಿತದೆ. ನೀವ್ ಹೇಳೋ ಐಡಿಯಾ ನೋಡಿದ್ರೆ ತುಂಬಾ ಚೆನ್ನಾಗ್ ಅನಿಸ್ತದೆ ಸರ್. ಸೊ ಇದು ಒಂದ್ ಮಾಡ್ಕೊಳ್ಬಹುದು, ಇದೊಂದ್ ಪದ್ಧತಿ. ಇನ್ನೊಂದ್ ಪದ್ಧತಿ ಅಂದ್ರೆ ನಾಳೆ ನೀವು ಎರೆಹುಳ ತೆಗಿಬೇಕಾಗಿರುತ್ತೆ, ಜಡ್ಡಿ ಹಿಡಿಬೇಕಾಗತ್ತೆ. ಅದ್ರಿಗೆ ತೊಟ್ಟೆ ತುಂಬಾ ಹುಳುಗಳು ಇರ್ತವೆ. ಅವಳನ್ನ ಇದನ್ನ ಸುಲಭವಾದ ಹುಳುಗಳನ್ನ ಬೇರ್ಪಡಿಸುವ ವಿಧಾನ ಅಂದ್ರೆ, ಸೊ ಸಗಣಿಯನ್ನ ತೆಗೆದುಕೊಳ್ಬೇಕು. ನೀವು ನಾಳೆ ಗೊಬ್ಬರ ಬೇರ್ಪಡಿಸ್ಬೇಕು ಅಂದ್ರೆ, ಇವತ್ತು ಹುಳುಗಳನ್ನ ಬೇರ್ಪಡಿಸ್ಬೇಕು ಅಂದ್ರೆ, ಸೊ ಒಂದು ತೊಟ್ಟಿನಲ್ಲಿ 5 ಹತ್ರ ಒಂದೊಂದು ಬೊಕ್ಸಿಯಷ್ಟು ಸಗಣಿಯನ್ನ ಹಾಕ್ಬೇಕು. 1 ರಿಂದ 2 ಬೊಕ್ಸಿಯಷ್ಟು ಸಗಣಿಯನ್ನ ಹಾಕ್ಬೇಕು. ಮತ್ತೊಂದ್ ಸ್ವಲ್ಪ ಜಾಗ ಬಿಟ್ಟು ಮತ್ತೆ 2 ರಿಂದ 3 ಬೊಕ್ಸಿಯಷ್ಟು ಸಗಣಿ ಹಾಕ್ಬೇಕು. ಹೀಗೆ ಸಗಣಿ ಹಿಂದಿನ ರಾತ್ರಿ ನಾವು ಇಟ್ಬಿಟ್ರೆ, ಸಾಯಂಕಾಲ ಇಟ್ರೆ ಮರುದಿವಸ ಬೆಳಗ್ಗೆ ಬಂದು ಎಲ್ಲಾ ಹುಳುಗಳು ಸಗಣಿಗೆ ಮುತ್ಕೊಂಡ್ಬಿಟ್ಟಿರ್ತವೆ, ಎಲ್ಲ ಮೆತ್ಕೊಂಡ್ಬಿಟ್ಟಿರ್ತೇವೆ. ಅವಾಗ ಬಳಚಿ ಹುಳುಗಳನ್ನ ನಾವು ಇನ್ನೊಂದು ಸಪರೇಟ್ ಮಾಡಿ ಇನ್ನೊಂದು ತೊಟ್ಟಿಗೆ ಹಾಕ್ಬಹುದು. ಒಳ್ಳೆ ಐಡಿಯಾ ಸರ್ ಇದು. ಎಲ್ಲ ತೊಟ್ಟಿಲಿದ್ದು ಹುಳುಗಳೆಲ್ಲ ಮೇಲೆ ಬಂದು ಸಗಣಿ ಮುತ್ತಾಡ್ಕೊಂಡ್ಬಿಟ್ಟಿರ್ತವೆ. ಸೊ ಆ ಹುಳುಗಳನ್ನ ಬಳಸ್ಕೊಂಡು ಇನ್ನೊಂದು ತೊಟ್ಟಿಗೆ ಆದ್ರೂ ಬಳಸಬಹುದು ಅಥವಾ ಮಾರಾದ್ರೂ ಮಾರ್ಬೋದು. ನಮ್ಮಲ್ಲಿ ಎರೆಹುಳುಗಳು ಕೂಡ ಮಾರಾಟ ಮಾಡ್ತೀವಿ. 1 kgಗೆ 500 ರೂಪಾಯಿ ಅಂತ ನಾವು ಮಾರಾಟ ಮಾಡ್ತೀವಿ. ಸೊ ಯಾರಾದ್ರೂ ಆಸಕ್ತಿ ಇರ್ತಕ್ಕಂಥ ರೈತರು ಎರೆಹುಳುಗಳನ್ನು ತೆಗೆದುಕೊಳ್ಬಹುದು. ಎರೆಹುಳು ಗೊಬ್ಬರವನ್ನು ಕೂಡ ನಾವು ಮಾರಾಟ ಮಾಡ್ತೀವಿ. 1 kgಗೆ 8 ರೂಪಾಯಿ ಅಂತ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡ್ತೀವಿ. ಆದ್ರೆ ನಮ್ಮಲ್ಲಿ ಲಭ್ಯತೆ ಇರೋವರೆಗೂ ಮಾತ್ರ ಮಾರಾಟ ಮಾಡ್ತೀವಿ. ಖಾಲಿ ಆದ್ಮೇಲೆ ನಾವು ಸಿಗೋದಿಲ್ಲ ರೈತರಿಗೆ. ಸೊ ರೈತರು ತಾವೇ ಸ್ವತಃ ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ಳೋದು ಬಹಳ ಸುಲಭ. ಹೌದು ಸರ್, ಥ್ಯಾಂಕ್ ಯು ಸರ್. ಸರ್ ಯಾರಾದ್ರೂ ಬಂದ್ರೆ ಅವರಿಗೆ ಯಾವ ರೀತಿ ಮಾಡ್ಬೇಕಂತ ಮಾಹಿತಿನೂ ಕೊಡ್ತೀವಿ. ಸೊ ನಮ್ಮಲ್ಲಿ ಈಗ ಈ ಸಾವಯವ ಕೃಷಿನಲ್ಲಿ ಸಾಕಷ್ಟು ತರಬೇತಿಗಳನ್ನ ರೈತರಿಗೆ ಆಗಿರ್ಲಿ ಅಥವಾ ಈಗ ಎಂಟರ್ಪ್ರಿನರ್ಶಿಪ್ ಉದ್ಯೋಗವನ್ನ ಹುಡ್ಕೊಂಡು ಬರ್ತಿರ್ತಾರೆ. ಸೊ ಅವ್ರಿಗೂ ಕೂಡ ನಾವು ಎರೆಹುಳು ಗೊಬ್ಬರದ ತೊಟ್ಟಿಯನ್ನ ಮಾಡಿಸ್ಲಿಕ್ಕೆ ಮಾಹಿತಿಯನ್ನು ಕೊಟ್ಟು, ಇಲ್ಲಿ MBA ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಎರೆಹುಳು ತೊಟ್ಟಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವರಿಗೆ ಸತತವಾಗಿ ನಿರಂತರವಾಗಿ ಮಾಹಿತಿಯನ್ನ ಕೊಡ್ತೀವಿ. ಯಾವ ಎರೆಹುಳು ತೊಟ್ಟಿನಲ್ಲಿ ಹೆಂಗ್ ಕಸ ತುಂಬಬೇಕು, ಹೆಂಗ್ ರಾಡಿ ಹಾಕ್ಬೇಕು, ಎಲ್ಲಾ ತರಬೇತಿಯನ್ನ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೂಡ ನಾವು ಕೊಡ್ತೀವಿ. ಅವ್ರು ಬಂದ್ ಇಲ್ಲೊಂದ್ 2-3 ದಿವಸ ಇದ್ದನು ಕೂಡ ಇದನ್ನ ಹೆಂಗ್ ತುಂಬೋದು, ಏನ್ ಮಾಡೋದು, ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಕೊಡ್ತೀವಿ. ಓಕೆ ಸರ್, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.